ಈಗ ಡಾಕ್ಟರ್ ಬಸವಬೇವಿನ ಗಿಡದ್ ಅವರಿಂದ ಚಿಂತನ. ಕುಮಾರವ್ಯಾಸನ ಭಾರತದಲ್ಲಿ ಗಣಪತಿಯ ಕುರಿತು ಒಂದು ಪದ್ಯ ಹೀಗೆ ಬರುತ್ತದೆ. ಗಜಮುಖನೆ ಮೆರೆವೇಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿಗೊಡೆಯನ ಕುಮಾರನೆ ವಿದ್ಯೆ ವಾರಿಧಿಯೇ ಅಜನು ಹರಿರುದ್ರಾದಿಗಳು ನಿಜ ಭಜಿಸುತ್ತಿಹರ್ ಅನವರತ ನಿನ್ನನ್ನು ತ್ರಿಜಗ ವಂದಿಪ ಗಣಪ ಮಾಳ್ಪುದು ಮತಿಗೆ ಮಂಗಳವ ಎಂದು. ಗಣಪತಿ, ವಿನಾಯಕ, ವಿಘ್ನರಾಜ, ವಿಘ್ನೇಶ್ವರ, ಹೇರಂಭ, ವಕ್ರತುಂಡ, ಏಕದಂತ, ಲಂಬೋದರ, ಗೌರೀಸುತ, ಗಜಾನನ, ಓಂಕಾರ, ಬಾಲಚಂದ್ರ, ಸುಮುಖ ಮುಂತಾದ ಹೆಸರುಗಳಿಂದ ಎಲ್ಲರ ಮನೆ ಮಾತಾಗಿರುವ ಗಣಪತಿಯನ್ನು ಮೊದಲಿಗೆ ನೆನೆಯುವುದು ಭಾರತೀಯ ಪರಂಪರೆಯಲ್ಲಿ ಮೊದಲಿನಿಂದಲೂ ಇದೆ. ಶಿವಪಾರ್ವತಿಯರ ಸುತನಾದ ಗಣೇಶನನ್ನು ಮಕ್ಕಳಾದಿಯಾಗಿ ಹಿರಿಯರು ಭಕ್ತಿಯಿಂದ ನೆನೆಯುವುದನ್ನು ನಾವು ನೋಡುತ್ತೇವೆ. ಗಣೇಶನು ಜ್ಞಾನ, ಬುದ್ಧಿವಂತಿಕೆ, ಅದೃಷ್ಟ, ಸಮೃದ್ಧಿ, ನಂಬಿಕೆ ಮತ್ತು ವಿಘ್ನ ನಿವಾರಣೆಯ ಪ್ರತೀಕವಾಗಿದ್ದಾನೆ. ಗಣ ಮತ್ತು ಈಶ ಈ ಎರಡು ಶಬ್ದಗಳು ಸೇರಿ ಗಣೇಶ ಎಂಬ ಶಬ್ದ ಸೃಷ್ಟಿಯಾಗಿದೆ. ಗಣ ಎಂದರೆ ಗುಂಪು, ಈಶ ಎಂದರೆ ಒಡೆಯ, ಗಣಗಳ ಒಡೆಯ, ಬುದ್ಧಿ ಜ್ಞಾನಗಳ ಒಡೆಯ ಎಂದು. ಹಾಡಿನ ಮೊದಲಿಗೆ ಯಾರನ್ನ ನೆನೆಯಲಿ, ಗೌರಿಯ ಮಗ ಗಣಪತಿಯ ನೆನೆದರ ಬರಲಾರದ ಪದವು ಬಂದಾವು ಅಂತ ಜಾನಪದ ಮಹಿಳೆಯರು ಸಾವಿರಾರು ವರ್ಷ ಹಾಡಿದ್ದಾರೆ. ಮೂಷಿಕ ವಾಹನ, ಮೋದಕ ಹಸ್ತ, ಚಾಮರ ಕರ್ಣ, ವಿಳಂಬಿತ ಸೂತ್ರ, ವಾಮನ ರೂಪ, ಮಹೇಶ್ವರ ಪುತ್ರ ಎಂದೆಲ್ಲ ಗಣಪತಿಯನ್ನು ಹಲವು ಕಾವ್ಯ, ಹಾಡು, ಗೀತೆ, ಪುರಾಣ, ಜಾನಪದದ ಹರಿವುಗಳಲ್ಲಿ ನೆನೆಯಲಾಗಿದೆ. ಸ್ವಾತಂತ್ರ್ಯ ಚಳವಳಿಯಲ್ಲಿ ಗಣೇಶ ಹಬ್ಬವನ್ನು ಬಾಲಗಂಗಾಧರ ತಿಲಕರು ಸಾರ್ವಜನಿಕ ಆಚರಣೆಯನ್ನಾಗಿ ಮಾಡಿದರು. ಎಲ್ಲ ಜನರನ್ನು ಒಗ್ಗೂಡಿಸಲು ಮತ್ತು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಹೋರಾಡಲು ಇದನ್ನು ತಳಹದಿಯನ್ನಾಗಿ ಮಾಡಿಕೊಂಡರು. ಜನರ ನಡುವೆ ಏಕತೆ, ರಾಷ್ಟ್ರೀಯತೆಯ ಭಾವನೆ ಬೆಳೆಯಲು ಇದರಿಂದ ಅನುಕೂಲವಾಯಿತು. ದೇಶದ ಅನೇಕ ಕಡೆ ಇದನ್ನು ತುಂಬ ವೈಭವದ ಹಬ್ಬವನ್ನಾಗಿ ಆಚರಿಸುವುದನ್ನು ನಾವು ನೋಡುತ್ತೇವೆ. ಮುಂಬೈಯಂತಹ ಮೆಟ್ರೋ ನಗರದಲ್ಲಿ ಗಣೇಶೋತ್ಸವವನ್ನು ಅದ್ದೂರಿಯಿಂದ ಆಚರಿಸುವುದನ್ನು ನೋಡಬಹುದು. ಎಲ್ಲ ಊರುಗಳಲ್ಲಿ ಗಣೇಶನ ಹಬ್ಬ ಒಂದು ರೀತಿಯಲ್ಲಿ ಸಂಭ್ರಮ ಉಂಟು ಮಾಡುತ್ತದೆ. ಅದು ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ಒಳಗೊಳ್ಳುವಿಕೆಯಾಗಿದೆ. ಗಣೇಶ ಮಂಟಪಗಳು ಅನೇಕ ಥೀಮ್ಗಳನ್ನು ಹೊಂದಿ ಆ ಸಂಗತಿಗಳನ್ನು ಜನರ ಮುಂದೆ ಬಯ್ಯುತ್ತವೆ. ಕಲಾತ್ಮಕ ಪ್ರತಿಭೆಯನ್ನು ಸಹ ನಾವು ಇಲ್ಲಿ ಕಾಣಬಹುದು. ಸಂತೋಷ ಮತ್ತು ಭಾವುಕತೆಯ ಸಮ್ಮಿಲನವನ್ನು ನಾವಿಲ್ಲಿ ಗುರುತಿಸಬಹುದು. ಆದರೆ ಗಣೇಶೋತ್ಸವದಲ್ಲಿ ಮೋಜು, ಮಸ್ತಿ, ಕಿವಿಗಡ ಚಿಕ್ಕುವ ಶಬ್ದ ಮುಂತಾದವುಗಳಿಗೆ ಆಸ್ಪದವಿರಬಾರದು. ವೃದ್ಧರು, ಹಿರಿಯರು, ಮಕ್ಕಳಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ಸಹ ಅಗತ್ಯವಾದುದು. ಹಬ್ಬಗಳಲ್ಲಿ ನಾವು ಇತ್ತೀಚೆಗಂತೂ ಸುರಕ್ಷತೆಯ ಕಡೆ ಗಮನ ಕೊಡುವುದು ತುಂಬಾ ಮಹತ್ವವಾದುದು. ಕಾಲ್ತುಳಿತ, ನೂಕು ನುಗ್ಗುಲು, ಚುಡಾಯಿಸುವಿಕೆ, ಕಳ್ಳತನ ಇಂತಹ ಸಂದರ್ಭಗಳು ನಡೆಯುವ ಸಂಭವವಿರುತ್ತದೆ. ಹಾಗಾಗಿ ಅವುಗಳ ಬಗ್ಗೆ ನಾವು ಎಚ್ಚರದಿಂದಿರಬೇಕು. ಹಬ್ಬಗಳು ಸಂತೋಷ ಕೊಡುತ್ತವೆ ನಿಜ, ಆದರೆ ಸಂತೋಷವನ್ನು ಆಚರಿಸುವಾಗ ನಾವು ಸುರಕ್ಷತೆ, ಮುಂಜಾಗ್ರತೆಯನ್ನು ವಹಿಸಬೇಕು. ಇಲ್ಲದಿದ್ದರೆ ದುರಂತಗಳು ಸಂಭವಿಸುವ ಸಾಧ್ಯತೆ ಇರುತ್ತದೆ. ಹಬ್ಬವೆಂದರೆ ನಮ್ಮಲ್ಲಿ ಸಾಮರಸ್ಯವನ್ನು ಬೆಸೆಯುವುದು, ನಮ್ಮಲ್ಲಿಯ ಬಹುತ್ವವನ್ನು ಪ್ರೀತಿಸುತ್ತಾ ಅದರೊಳಗೆ ಏಕತೆಯ ಬಂಧವನ್ನು ಗಟ್ಟಿಗೊಳಿಸುತ್ತಾ ಸಾಗುವುದೇ ಹಬ್ಬಗಳ ಮೂಲ ಉದ್ದೇಶ. ಗಣಪತಿಯ ಕುರಿತಾದ ಕಥೆಗಳು ನಮ್ಮ ಪರಂಪರೆಯಲ್ಲಿ ಲೆಕ್ಕವಿಲ್ಲದಷ್ಟು ಹರಡಿಕೊಂಡಿವೆ. ಮೋದಕ, ಕಡುಬು ಮುಂತಾದ ಸಿಹಿ ತಿಂಡಿಗಳ ಸ್ವಾದ, ಸುಧೆ ನಮ್ಮ ಬದುಕಿನಲ್ಲಿಯೂ ಹರಡಬೇಕು. ನಮ್ಮ ಮನಸ್ಸಿನಲ್ಲಿಯ ಭಕ್ತಿ ದೇವರು ಮತ್ತು ಮಾನವರನ್ನು ಬೆಸೆದಿದೆ. ಹಂಪೆಯ ಸಾಸ್ವೆ ಗಣಪನಿಗೂ, ಚಾಂಗುಫಲನಾದ ಶಿವನಿಗೂ, ಬ್ರಹ್ಮರೂಪದ ಕೃಷ್ಣನಿಗೂ ಸಂಬಂಧಗಳನ್ನು ಸ್ಥಾಪಿಸುವ ಬೇಂದ್ರೆಯವರ ಒಂದು ಕವಿತೆ ಅಚ್ಚರಿ ಹುಟ್ಟಿಸುತ್ತದೆ. ಓ ಯಕ್ಷ ಯಜ್ಞ ಸರ್ವತ್ರ ಓಂಕಾರಿ, ಪುಡಿನದ ದಾರಿ ಮರುಳ್ ಮರುಳ್, ಮೃತ್ತಿಕಾವತಿ ಧೂಲಿ ಧೂಸರ, ಸದಾ ಉದಯೋನ್ಮುಖ ನೇಸರ, ನಿಸರ್ಗ ವಿಸರ್ಗ ಭರ್ಗ ದುರ್ಗಾ, ಹೇರಂಭ ಪಿರಿಯ ಮಹಾ ಉದರ, ಆನಂದ ತುಂಬ ಕೃಷ್ಣನ ಕೈಯಲ್ಲಿ ಕೊಟ್ಟ ಈ ಚಂದ್ರವಟ್ಟ, ಸಾವಿತ್ರಿಯ ಪಟ್ಟ. ಕೀರ್ತಿನಾಥ ಕುರ್ತುಕೋಟೆಯವರು ಇಲ್ಲಿಯ ಧ್ವನಿಯನ್ನು ಹೀಗೆ ಗುರುತಿಸುತ್ತಾರೆ. ಈ ಗಣಪತಿ ನನ್ನವನಾಗಿದ್ದರೂ ನನ್ನವನಲ್ಲ, ಇವನು ಸೃಷ್ಟಿದೇವತೆ ಬ್ರಹ್ಮ. ಆದುದರಿಂದ ಇವನು ನನ್ನ ಮಗನಾಗುವುದಕ್ಕಿಂತ ಶ್ರೀಕೃಷ್ಣನ ಮಗನಾಗಲಿ. ಅದರಂತೆ ಚಂದ್ರಪಟ್ಟ ಅಂದರೆ ಶಿವ ಗಣಪತಿಯನ್ನು ಬ್ರಹ್ಮರೂಪದಲ್ಲಿ ಕೃಷ್ಣನ ಹೊಕ್ಕಳದ ಕಮಲದಲ್ಲಿ ಜನಿಸುವಂತೆ ಮಾಡಿರಬೇಕೆಂಬುದು ಈ ಪದ್ಯದಲ್ಲಿಯ ಕವಿಕಲ್ಪನೆಯಾಗಿದೆ. ಬೇಂದ್ರೆ ಕಾವ್ಯದಲ್ಲಿ ಆ ಲೋಕದ ತುತ್ತೂರಿಯನ್ನು ನಾವು ಕಾಣಬಹುದು. ಮನುಷ್ಯ ಮತ್ತು ದೇವ ಮನಸ್ಸುಗಳ ನಡುವೆ ಸೇತುವೆಯನ್ನು ಕಟ್ಟುವ ಕೆಲಸ ಮಾನಸ ಲೋಕದಲ್ಲಿ ಒಂದಲ್ಲ ಒಂದು ರೀತಿಯಿಂದ ನಡೆದೇ ಇರುತ್ತದೆ. ಇದುವರೆಗೆ ಡಾಕ್ಟರ್ ಬಸವಬೇವಿನ ಗಿಡದ್ ಅವರಿಂದ ಚಿಂತನ ಕೇಳಿದಿರಿ.